ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೆಳತಿ ಕಾವೇರಿ. ಹೇಗಿದ್ದೀರಾ ಎಲ್ಲರೂ? ಸೂಪರ್ ಅಲ್ವಾ? ಬನ್ನಿ ಇವತ್ತೊಂದು ಚೂಡಿದಾರ ಕಟಿಂಗ್ ಮತ್ತು ಸ್ಟಿಚಿಂಗ್ ನೋಡೋಣ. ನಾರ್ಮಲ್ ಚೂಡಿದಾರ, ಪ್ಲೇನ್ ಪ್ಯಾಂಟ್, ಸಾದಾ ಟಾಪ್. ಇದು ಮಟ್ರಿಯಲ್ಲು ಪ್ಯಾಂಟಿಂದು, ಇದು ಟಾಪ್ದು. ಟಾಪ್ ಮೇಲೆ ಸ್ವಲ್ಪ ಡಿಸೈನ್ ಇದೆ. ಪ್ಯಾಂಟ್ ಕಟಿಂಗ್ ಹಾಕೋಣ. ಸೀಟ್ ಅಗಲ 16, ಲೆಂತ್ ಬಂದುಬಿಟ್ಟು 16 ಬರುತ್ತೆ. ಸಿಂಪಲ್, ಲಾಸ್ಟ್ ಟೈಮ್ ಇತ್ತಲ್ಲ ಅದೇ ಸೇಮ್ ಪ್ಯಾಂಟ್ ಇದು, ಪೈಜಾಮ ಪ್ಯಾಂಟು. ಹಾಗಾಗಿ ಡೀಟೇಲಾಗಿ ನಾನು ಹೇಳಿಲ್ಲ, ರಿಪೀಟ್ ಆಗುತ್ತೆ ಮತ್ತು ವಿಡಿಯೋನು ಲೆಂದಿ ಆಗಿಬಿಡುತ್ತೆ. ಸೊ ಬಾಟಮ್ ರೌಂಡ್ ಬಂದುಬಿಟ್ಟು 8 ಇದೆ, ಪ್ಲಸ್ 1 ಇಂಚ್. ಸೊ ಟೋಟಲಾಗಿ 9 ಇಂಚ್ ಬಾಟಮ್ ರೌಂಡ್ ತೊಗೊಳ್ಳಿ. ಮೇಲುಗಡೆ ಕೂಡಿಸ್ಕೊಂಡ್ಬಿಡಿ. ಈ ಸಹ ಚೇಂಜಸ್ ಏನಂದರೆ, ಸೀಟಲ್ಲಿ ಕಲಿ ಅಂತ ಕೊಡ್ತಾರೆ ಒಂದು ಪೀಸ್ನ ಫ್ರೀನೆಸ್ಗೆ. ಸೊ ಲೂಸಾಗಿರಲಿ ಅಂತ, ಸ್ವಲ್ಪ ದಪ್ಪ ಇದ್ದವರಿಗೆ. ಸೊ ಅದನ್ನು ಹೆಂಗೆ ಅಟ್ಯಾಚ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನಿಮ್ಮ ಸ್ಟಿಚಿಂಗ್ನಲ್ಲಿ. ಕಟಿಂಗ್ ಆ್ಯಸ್ ಇಟ್ ಇಸ್ ಸೇಮ್ ಹಾಗೆ ಮಾಡ್ಕೊಳ್ಳಿ. ಕಟಿಂಗ್ ಏನು ಚೇಂಜ್ ಆಗೋಲ್ಲ, ಅದೇ ಕಟಿಂಗ್ ಹಾಕ್ಕೊಳ್ಳಿ. ಸೊ ಟಾಪ್ ಬಂದುಬಿಟ್ಟು ನೋಡಿ, ಕೆಳಗಿನ ಫೋಲ್ಡಿಂಗ್ ಬರುತ್ತೆ, ಹಾಗಾಗಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಮೇಲಿಂದು ಲೇಸ್ ಇದೆ, ಸೊ ಅದು ಫೋಲ್ಡಿಂಗ್ ಬರಲ್ಲ. ಶೋಲ್ಡ್ರ್ ಹಾಕ್ಕೊಳ್ಳಿ, ಚೆಸ್ಟ್ ಲೈನ್ ಹಾಕ್ಕೊಳ್ಳಿ. ಇದನ್ನು ನಾನು ತುಂಬ ಎಕ್ಸ್ಪ್ಲೇನ್ ಮಾಡಿಲ್ಲ, ಸೇಮ್ ಆ್ಯಸ್ ಇಟ್ ಇಸ್. ಅದು ಲಾಸ್ಟ್ ಟೈಮ್ ಕಟಿಂಗ್ ಏನಿತ್ತಲ್ಲ ಅದನ್ನೇ ಇದೆ, ಹಾಗಾಗಿ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ಬೇಗ ಕಟಿಂಗ್ ಮಾಡೋಣ. ಸ್ಟಿಚಿಂಗ್ ಮಾತ್ರ ಸ್ಲೋ ಆಗಿ ನಾನು ಹೇಳ್ಕೊಡ್ತೀನಿ. ರಿಗಾಳ್ ಹಾಕ್ಕೊಳ್ಳಿ, ಶೇಪು. ವೇಸ್ಟ್ ಲೆಂತು, ವೇಸ್ಟ್ ಅಗಲ, ಬಿಡ್ತು, ಮತ್ತು ಕಟ್ಟಿ ಎಲ್ಲಿಗೆ ಬರಬೇಕು ನೋಡ್ಕೊಳ್ಳಿ. ಕಟ್ಟಿ ಯಾವ ಲೆಂತಿಗೆ ಬೇಕು ನಿಮಗೆ. ಒಬ್ಬೊಬ್ರು ಮೇಲೆ ಇಡಿಸ್ಕೋತಾರೆ, ಒಬ್ರು ಕೆಳಗೆ ಇಡಿಸ್ಕೋತಾರೆ. ನೋಡಿಬಿಟ್ಟು ಮಾರ್ಕ್ ಹಾಕ್ಕೊಳ್ಳಿ. ನಾರ್ಮಲಾಗಿ ಶೋಲ್ಡ್ರಿಂದ 19 ಸೆಂಟಿಮೀಟ್ರ್ ಕೆಳಗಿರಬೇಕು. ಸೊ ನಾರ್ಮಲ್ ಫಿಟ್ಟಿಂಗ್ ಅದು. ಇದು ಅಗಲ, ಕಟ್ಟಿನ ಅಗಲ. ಸೊ ನಾನು ಕೈಲೇನೆ ಮಾರ್ಕ್ ಹಾಕ್ತಾಯಿದ್ದೀನಿ. ಶೇಪರ್ ಸ್ಕೇಲ್ ತೊಗೊಂಡಿಲ್ಲ, ನಿಮಗೆ ತೊಂದರೆ ಆದರೆ ಶೇಪರ್ ಸ್ಕೇಲಿಂದ ಹಾಕ್ಕೊಳ್ಳಿ. ಇದು ಕೆಳಗಿಂದು ಬಿಡ್ತು. ಇನ್ನು ಸೈಡ್ ಕಟ್ಟಿಗೆ ಕೂಡಿಸ್ಕೊಂಡ್ಬಿಟ್ರೆ ಇದನ್ನು ಕಟ್ಟಿಂಗ್ ಹಾಕ್ಬಿಡೋಣ. ಮೊದಲು ರಿಗಾಲ್ ಕಟ್ ಮಾಡಿಕೊಟ್ರಿ, ಸೈಡ್ ಕಟ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಆಯ್ತಿದ್ದು. ಸ್ಲೀವ್ಸ್ ಕಟ್ಟಿಂಗ್ ಹಾಕಿಬಿಡೋಣ. ಸ್ಲೀವ್ಸ್ ಅದೇ ರೀತಿ ಹಾಕಿದ್ದೀನಿ, ಹಾಗಾಗಿ ಅದ್ರ ಬಗ್ಗೆ ನಾನು ಹೇಳಿಲ್ಲ. ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಂಡು ಬಿಡಿಪ್ಪ. ಸ್ಟಿಚಿಂಗ್ ನೋಡೋಣ. ಹಾಗಾದರೆ ಬನ್ನಿ ಸ್ಟಿಚಿಂಗ್ ಮಾಡೋಣ. ಬಾಟಮು ಕೆಳಗಿಂದು ಆ್ಯಸ್ ಇಟ್ ಇಸ್ ಸೇಮ್ ಲಾಸ್ಟ್ ಟೈಮ್ ಸ್ಟಿಚ್ ಮಾಡಿದ ಹಾಗೆ ನಾನು 1 ಇಂಚ್ ಫೋಲ್ಡಿಂಗ್ ಹಾಕೋತಾ ಇದ್ದೀನಿ. ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಡಬಲ್ ಸ್ಟಿಚ್ ಹಾಕ್ಕೊಂಡು ವಿಡ್ತ್ ಬಂದುಬಿಟ್ಟು ನಮ್ದು ಎಷ್ಟಿದೆ ನೋಡ್ಕೊಳ್ಳಿ. ಬಾಟಮ್ದು ವಿಡ್ತು ಬಂದುಬಿಟ್ಟು 8 ಇತ್ತಲ್ವಾ. ಸೊ 8ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. 8 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಅದನ್ನು ಕೂಡಿಸ್ಕೊಂಡ್ಬಿಡಿ. 2 ಕಾಲಿಂದು ಇದೇ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಡಬಲ್ ಸ್ಟಿಚ್ ಮಾತ್ರ ಸೀಟ್ ಹತ್ತಿರ 2 ಹೊಲಿಗೆ ಹಾಕ್ಕೊಂಡ್ಬಿಡಿ. ಈ ರೀತಿ 2 ಕಾಲಿಂದು ರೆಡಿ ಮಾಡಿ ಡಬಲ್ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ಬಿಡಿ. 2 ಕಾಲಿಂದ ಇದೇ ರೀತಿ ರೆಡಿ ಮಾಡ್ಕೊಂಡ್ಬಿಡಿ. ಸ್ಟಿಚ್ ಮಾಡಿಕೊಂಡು ಓಕೆನಾ, ಸೀದಾ ಮಾಡ್ಕೊಂಡ್ಬಿಡಿಪ್ಪ. ಕಲಿ ಪೀಸ್ ಅಂದಲ್ಲ, ಸೀಟ್ ಹತ್ರ ಬರುತ್ತದು ನೋಡಿ. ಈ ರೀತಿ ಸೀದಾ ಮಾಡ್ಕೊಳ್ಳಿ. ಇದು ಕಲಿ ಪೀಸ್. ಈ ರೀತಿ ವಿಡ್ತ್ ಬಂದುಬಿಟ್ಟು 5 to 6 ತೊಗೊಳ್ಳಿ. ಅಂದಾಜು ತೊಗೊಳ್ಳಿ. ನಾನು 6 ಇಂಚ್ ತೊಗೊಂಡಿದ್ದೀನಿ. ಸ್ಟಿಚಿಂಗ್ ಹೋಗಿ ನಮ್ಗೆ 5 ಬರುತ್ತೆ ಅಂತ ಹೇಳಿ. ಲೆಂತ್ ಬಂದುಬಿಟ್ಟು 4 ರಿಂದ 5 ಇಂಚ್ ಸಾಕು. ಈ ರೀತಿ ಸೀಟಿಗೆ ಅಟ್ಯಾಚ್ ಮಾಡಿಬಿಡ್ಬೇಕು ಅದನ್ನು.
ಸೀಟಿಂದ ಸೆಂಟ್ರಿಂದ ತೊಗೊಳ್ಳಿ. ಸೆಂಟ್ರಿಂದ ಸೀಟಿಗೆ ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ಬಿಡಿ. ಪೀಸ್ ರೆಡಿ ಆಯಿತಾ? ಈ ರೀತಿ ರೆಡಿ ಆಗುತ್ತೆ ನೋಡಿ, ಸೆಂಟ್ರ್ ಪಾಯಿಂಟಿಂದ ರೆಡಿ ಇದೆ. ಸೊ ಇನ್ನೊಂದು ಕಾಲಿಂದ ಏನಿದೆಯಲ್ಲ ಅದನ್ನು ಮೇಲಿಂದ ಅಟ್ಯಾಚ್ ಮಾಡ್ಕೊಂಡ್ಬಿಡಿ. ಕಲಿ ಪೀಸ್ ಹಾಕೋದ್ರಿಂದ ದಪ್ಪ ಇದ್ದವರಿಗೆ ಪ್ಯಾಂಟು ಸ್ಟಿಚ್ ಓಪನ್ ಆಗಲ್ಲ. ಕೆಲವೊಬ್ರು ಅಂತಾರಲ್ಲ ತುಂಬ ಪಿಟಿ ಬಿಗಿ ಆಗಿದೆ ಅಂತ, ಅದೆಲ್ಲ ಕಿರಿಕಿರಿ ಬರಲ್ಲ, ತುಂಬ ಫ್ರೀಯಾಗಿ ಬರುತ್ತೆ ಇದು. ಆರಾಮ್ ಕೂತ್ಕೊಳ್ಳೋದು ಏನು ಮಾಡಿದರೂ ಪ್ರಾಬ್ಲಮ್ ಆಗಲ್ಲ. ಸೊ ದಪ್ಪ ಇದ್ದವ್ರು ಈ ರೀತಿ ಅಟ್ಯಾಚ್ ಮಾಡೋದು ಒಳ್ಳೆಯದು, ಸಣ್ಣ ಇದ್ದವ್ರಿಗೆ ಅವಶ್ಯಕತೆ ಬೀಳಲ್ಲ. ಈ ರೀತಿ ಎರಡನ್ನೂ ಜೋಡಿಸ್ಕೊಂಡ್ಬಿಡಿ. ನೋಡಿ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ನೋಡಿ ಗೊತ್ತಾಯ್ತಲ್ಲ, ಈ ರೀತಿ ಕಲಿ ಪೀಸ್ ಬರುತ್ತೆ. ನೆಕ್ಸ್ಟು ನನಗೆ ಮೇಲ್ಗಡೆ 2 ಇಂಚು ಬಟ್ಟೆ ಕಡಿಮೆ ಬಿದ್ದಿತ್ತು ಫೋಲ್ಡಿಂಗಿಗೆ. ಸೊ ನಾನು ಫೋಲ್ಡಿಂಗ್ಗೋಸ್ಕರ ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅಟ್ಯಾಚ್ ಮಾಡಿಬಿಟ್ಟು ಅದನ್ನೇ ಫೋಲ್ಡ್ ಮಾಡಿ ಅದು ಕಟ್ಕೊಳ್ಳೋದಕ್ಕೆ ಥ್ರೆಡ್ ಹಾಕಿಬಿಡೋಣ. ಇಷ್ಟೇ ಪ್ಯಾಂಟ್, ಸಿಂಪಲ್ ಮುಗೀತಿ ಪ್ಯಾಂಟು. ಅಡ್ಲಿ ಒಂದು 20 ನಿಮಿಷದಲ್ಲಿ ನೀವು ಹೊಲ್ದು ಬಿಡ್ಬೋದು. ಟಾಪಿನ ಸ್ಲೀವ್ಸ್ ಹೊಲ್ಕೊಂಡ್ಬಿಡೋಣ. ಆ್ಯಸ್ ಇಟ್ ಇಸ್ ಸೇಮ್ ಸ್ಲೀವ್ಸ್ ಬಾಟಮ್ ಫೋಲ್ಡಿಂಗ್ ಮಾಡ್ಕೊಳ್ಳಿ, ಡಬಲ್ ಸ್ಟಿಚ್ ಹಾಕ್ಕೊಂಡು ಮಾಡಿಬಿಡಿ. ಇದು ನೆಕ್ ಪೀಸಿಗೆ ತೊಗೊಂಡಿದ್ದೀನಿ ನಾನು, ಕ್ಯಾನ್ವಾಸ್ ಹಾಕ್ತಾಯಿಲ್ಲ. ಈ ರೀತಿ ಒಂದು ಪೀಸ್ ತೊಗೊಳ್ಳಿ, ಬೇಸ್ ಸೈಡಿಂದು ಸೆಂಟ್ರ್ ಮಾಡಿಕೊಂಡು ಈ ರೀತಿ ರೌಂಡ್ ನೆಕ್ ಹೇಳಿದ್ದಾರೆ ಅವರು. ಓಕೆನಾ? ಈ ರೀತಿ ಪೀಸ್ ತೊಗೊಂಡು ನೀವು ಮಾಡೋದ್ರಿಂದ ಈಸಿ ಆಗ್ತದೆ. ಕ್ಯಾನ್ವಾಸ್ ಬೇಕಂತೇನಿಲ್ಲ, ನೀಟಾಗಿ ಬರುತ್ತೆ ನೋಡಿ. ಸೈಡಿಗೆ ಎಜ್ಜು ಹೊಲ್ಕೊಂಡ್ಬಿಡಿ, ಇದನ್ನು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಟಾಪಿಂದು ತೊಗೊಳ್ಳಿ, ಅದು ಫ್ರಂಟಿಂದು ರಿಗಾಲ್ ಕಟ್ ಮಾಡೋಣ. ಫ್ರಂಟಿಂದ ರಿಗಾಲ್ ಕಟ್ ಮಾಡಬೇಕಲ್ವಾ, ಸೊ ಅದನ್ನ ಕಟ್ ಮಾಡಿಬಿಡೋಣ. ಕಟ್ ಮಾಡಿ ಸೆಂಟ್ರ್ ಒಂದು ನಾಚ್ ಮಾರ್ಕ್ ಹಾಕ್ಕೊಳ್ಳಿ ಕೊಳ್ಳಿಗೆ. ಆ ನಾಚ್ ಮಾರ್ಕಿಗೂ ನಾನು ನೆಕ್ ಪೀಸ್ ತೊಗೊಂಡಿದ್ದೀನಲ್ಲ ಆ ನಾಚ್ ಮಾರ್ಕಿಗೆ ಜೋಡಿಸಿ ರೌಂಡ್ ನೆಕ್ ಸ್ಟಿಚ್ ಮಾಡಿಬಿಡೋದು. ನೀವು ಡಿಸೈನ್ ಬೇಕಂದ್ರೆ ಇಡ್ಬೋದು, ಸಿಂಪಲ್ ಡಿಸೈನ್ ಒಳಗೆ ಯಾವುದಾದ್ರೂ ಲೀವ್ ಶೇಪು ಪಂಚ್ಗಳು ಅಂತಾರಲ್ಲ ಆ ಟೈಪ್ ಇಟ್ಟರು ಇದು ಈಸಿಲಿ ಸ್ಟಿಚ್ ಮಾಡ್ಬೋದು. ಕ್ಯಾನ್ವಾಸ್ ಹಾಕೋಬೋದು, ಬಟ್ ಕಸ್ಟಮರ್ ಇದು ಕ್ಯಾನ್ವಾಸ್ ಬೇಡ ಅಂದಿದ್ರು, ಹಾಗಾಗಿ ನಾನು ಸಿಂಪಲ್ಲಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಸೆಂಟ್ರ್ ನಾಚ್ ಮಾರ್ಕ್ ಹಾಕ್ಕೊಂಬಿಡಿ. ಸೊ ಟರ್ನ್ ಆದಾಗ ನೀಟಾಗಿ ಆಗುತ್ತೆ. ಈ ರೀತಿ ನಾಚ್ ಮಾರ್ಕ್ ಹಾಕ್ಕೋಬೇಕು. ಇದ್ರ ಮೇಲ್ಗಡೆ ಆದರೂ ಹೊಲಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಟಾಪ್ ಮೇಲಾದರೂ ಹಾಕಿ ನಡೀತದೆ. ಕೆಲವರು ಹೆಮ್ಮಿಂಗ್ ಹಾಕ್ತಾರೆ, ನೀವು ಹೆಮ್ಮಿಂಗು ಕೂಡ ಹಾಕ್ಕೋಬೋದು, ಯಾವುದಾದ್ರೂ ಬರ್ತದೆ, ಏನೂ ತೊಂದರೆ ಆಗಲ್ಲ. ಇಲ್ಲಿ ಡಬಲ್ ಸ್ಟಿಚ್ಚೇ ಮಾಡ್ಕೊಳ್ಬೇಕು. ಗೊತ್ತಾಯ್ತಲ್ಲ, ನೀಟಾಗಿ ಡಬಲ್ ಸ್ಟಿಚ್ ಹಾಕೊಂಡ್ಬಿಡಿ. ಆ್ಯಸ್ ಇಟ್ ಇಸ್ ಹೆಂಗೆ ನಾವು ಫ್ರಂಟಿಗೆ ಪೀಸ್ ಕೊಟ್ಟು ಹೊಲ್ವಲ್ವಾ ಅದೇ ರೀತಿ ಬ್ಯಾಕಿಗೂ ಒಂದು ಪೀಸ್ ಕೊಟ್ಟು ಹೊಲ್ಬಿಡಿ. ಬ್ಯಾಕ್ ನೆಕ್ ಕಡಿಮೆ ಇರುತ್ತೆ. ಈ ಕಸ್ಟಮರ್ ಬಂದುಬಿಟ್ಟು 4 ಇಂಚಿದೆ. ಅಗಲ ಸೇಮ್, ಅಗಲ ಮಾತ್ರ 3 ಇಂಚ್, ಅಂದರೆ ಮಿಡ್ಡಿಂದ ಟೋಟಲ್ 6 ಇಂಚ್. ಈ ರೀತಿ ನಾಚ್ ಮಾರ್ಕ್ ಹಾಕ್ಕೊಂಡು ಅದನ್ನ ಹೊಲಿಬಿಡೋಣ. ಈಗ ಅದನ್ನು ಶೋಲ್ಡ್ರ್ ಜಾಯಿಂಟ್ ಮಾಡೋದು ಹೇಳ್ತೀನಿ ನೋಡಿ. ಇದು ಸ್ವಲ್ಪ ಚೇಂಜಸ್ ಇದೆ. ಫ್ರಂಟಿಗೆ ಇದು ಇಟ್ಕೊಳ್ಳಿ, ಬ್ಯಾಕ್ ಉಲ್ಟಾ ಇಟ್ಕೊಳ್ಳಿ. ಈ ರೀತಿ ಒಳಗಡೆ ಹಾಕಿದೆ ಶೋಲ್ಡ್ರ್ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ. ಕೆಳಗಿಂದ ಸೀದಾ ಇರಲಿ, ಮೇಲಿಂದ ಉಲ್ಟಾ ಇರಲಿ. ಫ್ರಂಟು ಅದ್ರ ಮೇಲೆ ಬ್ಯಾಕ್. ಕೆಳಗಿಂದ ಯಾವಾಗಿದ್ದು ಸೀದಾ ಇಟ್ಕೊಳ್ಳಿ, ಸೀದಾ ಇಟ್ಕೊಂಡು ಮ್ಯಾಗಿಂದ ಉಲ್ಟಾ ಇಟ್ಕೊಳ್ಳಿ.
ಶೋಲ್ಡ್ರ್ ಅದ್ರೊಳಗೆ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಫ್ರಂಟು ನೋಡಿ, ಬ್ಯಾಕು ಗೊತ್ತಾಯ್ತಲ್ವಾ? ಬ್ಯಾಕ್ ಗಣಿನ ಡಬಲ್ ಸ್ಟಿಚ್ ಹಾಕೊಂಡ್ಬಿಡೋಣ. ಸ್ಲೀವ್ಸ್ ಅಟ್ಯಾಚ್ ಮಾಡೋದು ನಾರ್ಮಲಿ ಸ್ಲೀವ್ಸ್ ಸೆಂಟ್ರಿಂದ ಆ ಕಡೆ ಈ ಕಡೆ ಅಟ್ಯಾಚ್ ಮಾಡೋದು, ಹಾಗಾಗಿ ಅದನ್ನ ನಾನು ಹೇಳಲಿಲ್ಲ. ಬ್ಲೌಸ್ಗೆ ಡ್ರೆಸ್ಸಿಗೆಲ್ಲ ನಾರ್ಮಲಾಗಿ ಇದೇ ರೀತಿ ಸ್ಲೀವ್ಸ್ ಅಟ್ಯಾಚ್ ಮಾಡೋದಾಗುತ್ತೆ. ಪಫ್ ಸ್ಲೀವ್ಸ್ ಬಂದಾಗ ಮಾತ್ರ ಅಷ್ಟು ಸ್ವಲ್ಪ ಚೇಂಜ್ ಆಗುತ್ತೆ. ಸ್ಲೀವ್ಸ್ಗೂ ಡಬಲ್ ಸ್ಟಿಚ್ ಹಾಕಿ 2 ಸ್ಲೀವ್ಸ್ನೂ ಅಟ್ಯಾಚ್ ಮಾಡ್ಕೊಂಡ್ಬಿಡಿ. ಈಗ ಸೈಡ್ ಫಿನಿಶಿಂಗ್ ಸ್ಲೀವ್ ರೌಂಡ್ನ ಮಾರ್ಕ್ ಹಾಕ್ಕೊಳ್ಳಿ. ಸ್ಲೀವ್ ರೌಂಡ್ ಎಷ್ಟಿದೆ ನೋಡಿ, ಸೆವೆನ್ ಇತ್ತಿದ್ದು. ಸೊ 7ಗೆ ಮಾರ್ಕ್ ಹಾಕಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಸೊ ನಾಚ್ ಮಾರ್ಕ್ ಹಾಕೋದು ಹೇಳಿದ್ನಲ್ಲ, ಸೊ ನಾಚ್ ಮಾರ್ಕಿಗೆ ಚೆಸ್ಟ್ ರೌಂಡ್ ಕೂಡಿಸ್ಕೊಳ್ಳಿ. ಮತ್ತು ಈ ವೇಸ್ಟ್ ರೌಂಡಿಗೆ ಎಲ್ಲಿ ಮಾರ್ಕ್ ಹಾಕಿದ್ವಲ್ಲ, ಸೊ ಆ ಮಾರ್ಕ್ ಮೇಲೆ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ಕಟ್ಟಲ್ಲಿ ತನಕ ಬರುತ್ತಲ್ಲ ಅಲ್ಲಿ ಮಟ್ಟ ಸ್ಟಿಚ್ ಹಾಕ್ಕೊಳ್ಳಿ. ಉಲ್ಟಾ ಮಾಡಿ 2 ಸ್ಟಿಚ್ ಹಾಕ್ಕೊಂಡ್ಬಿಡಿ. ಒಂದ್ರ ಮೇಲೆ ಒಂದು ಹಾಕ್ಕೊಂಡ್ರೂ ಪರವಾಗಿಲ್ಲ, ಸ್ವಲ್ಪ ಬಿಟ್ಟು ಹಾಕಿದ್ರೂ ಪರವಾಗಿಲ್ಲ. ಸೈಡ್ ಕಟ್ ಫಿನಿಶಿಂಗ್ ಮಾಡ್ಕೊಳ್ಳಿ. ಸುಕ್ ಮಾಡ್ಕೊಬೇಡಿ. ಸೈಡ್ ಕಟ್ ಹೊಲಿಬೇಕಾದ್ರೆ ನೀವು ಎಷ್ಟು ಇಂಚ್ ಬಿಟ್ಟಿದ್ರಲ್ಲ ಅಷ್ಟು ಇಂಚ್ ಸ್ಟಿಚ್ ಮಾಡಿಬಿಟ್ರೆ ನೀಟಾಗಿ ಬರುತ್ತೆ ಸೈಡ್ ಕಟ್ಟು. ನೋಡಿ ಈ ರೀತಿ. ನಾನು ಡಬಲ್ಸ್ ಎಲ್ಲ ಹೊಲಿತಾ ಇದ್ದೀನಿ. ಎಟ್ ಎ ಟೈಮ್ 2 ಫೋಲ್ಡಿಂಗ್ ಮಾಡಿ ಹೊಲಿತಾ ಇದ್ದೀನಿ. ನಿಮ್ಗೆ ತೊಂದರೆ ಅನಿಸಿದ್ರೆ ಸಿಂಗಲ್ ನೀವು ಮಾಡ್ಕೋಬೋದು. ಸಿಂಗಲ್ ಮಾಡೋದನ್ನ ಇನ್ನೊಂದು ಸಲ ಹೇಳ್ಕೊಡ್ತೀನಿಪ್ಪ. ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಆಗಲಿಲ್ಲ ಅದು. ಇದಕ್ಕೂ ಡಬಲ್ ಸ್ಟಿಚ್ ಹಾಕೊಂಡು ಫೋಲ್ಡಿಂಗ್ ಮಾಡ್ಕೊಂಡ್ಬಿಡಿ. ನೋಡಿ ಇಷ್ಟೇ ಟಾಪ್ ಸ್ಟಿಚಿಂಗು, ಫಿನಿಶಿಂಗ್ ಎಲ್ಲ ಆಯಿತು. ಸರ್ ನೀವು ಟ್ರೈ ಮಾಡಿ ಸ್ಟಿಚಿಂಗ್ನ, ಈಸಿಲಿ ಬರ್ತದೆ ಚೂಡಿದಾರ. ಥ್ಯಾಂಕ್ ಯು.